ರಾಜ್ಯ ಸರ್ಕಾರದ ಅತ್ಯಂತ ಜನಪ್ರಿಯ ಹಾಗೂ ಮಹತ್ವಾಕಾಂಕ್ಷಿ ಯೋಜನೆಗಳಲ್ಲಿ ಒಂದಾದ ಗೃಹಲಕ್ಷ್ಮಿ ಸ್ಕೀಮ್ ಯೋಜನೆಗೆ ಸಂಬಂಧಿಸಿದಂತೆ ಇದೀಗ ಇಡೀ ರಾಜ್ಯಾದ್ಯಂತ ದೊಡ್ಡ ಸಂಚಲನ ಸೃಷ್ಟಿಯಾಗಿದೆ. ಪ್ರತಿ ತಿಂಗಳು ಮನೆಯ ಯಜಮಾನಿಯ ಖಾತೆಗೆ ಯಾವುದೇ ಅಡೆತಡೆಯಿಲ್ಲದೆ ಜಮೆಯಾಗುತ್ತಿದ್ದ 2,000 ರೂಪಾಯಿ ಹಣ ಇತ್ತೀಚೆಗೆ ಕೆಲವು ಮಹಿಳೆಯರ ಖಾತೆಗಳಿಗೆ ಬರುವುದು ಸ್ಥಗಿತಗೊಂಡಿದೆ. ಒಂದು ವೇಳೆ ನಿಮಗೂ ಇತ್ತೀಚಿನ ಕಂತುಗಳ ಹಣ ತಲುಪದಿದ್ದರೆ ನೀವು ತಕ್ಷಣವೇ ಎಚ್ಚೆತ್ತುಕೊಳ್ಳಲೇಬೇಕು. ಯೋಜನೆಯ ದುರ್ಬಳಕೆಯನ್ನು ತಡೆಯಲು ಮತ್ತು ಕೇವಲ ಅರ್ಹರಿಗೆ ಮಾತ್ರ ಯೋಜನೆಯ ಲಾಭ ತಲುಪಿಸಲು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯು ರಾಜ್ಯಾದ್ಯಂತ ಅತ್ಯಂತ ಕಟ್ಟುನಿಟ್ಟಿನ ಹೈಟೆಕ್ ಕಾರ್ಯಾಚರಣೆಯನ್ನು ತೀವ್ರಗೊಳಿಸಿದೆ. ಇದರ ಭಾಗವಾಗಿ ಲಕ್ಷಾಂತರ ಅನರ್ಹರನ್ನು ಮತ್ತು ಮೃತರನ್ನು ಪಟ್ಟಿಯಿಂದ ಕೈಬಿಡಲಾಗುತ್ತಿದ್ದು, ಇನ್ಮುಂದೆ ಪ್ರತಿಯೊಬ್ಬ ಫಲಾನುಭವಿಯು ಒನ್ ಟೈಮ್ ಬಯೋಮೆಟ್ರಿಕ್ ಮಾಡಿಸುವುದನ್ನು ಕಡ್ಡಾಯಗೊಳಿಸಲಾಗಿದೆ. ಗೃಹಲಕ್ಷ್ಮಿ ಯೋಜನೆಯಡಿ ಹಣ ಪೋಲಾಗುತ್ತಿರುವುದನ್ನು ತಡೆಯಲು ರಾಜ್ಯ ಸರ್ಕಾರವು ಈಗ ಹೊಸದೊಂದು ತಂತ್ರಜ್ಞಾನ ಆಧಾರಿತ ವ್ಯವಸ್ಥೆಯನ್ನು ಜಾರಿಗೆ ತಂದಿದೆ. ಇದಕ್ಕೆ ದಾವಣಗೆರೆ ಜಿಲ್ಲೆಯ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಹಾಗೂ ಜಿಲ್ಲಾ ಪಂಚಾಯತ್ ಜಂಟಿಯಾಗಿ ನಡೆಸಿದ ವಿಶೇಷ ಕಾರ್ಯಾಚರಣೆಯೇ ಪ್ರಮುಖ ಪ್ರೇರಣೆಯಾಗಿದೆ. ದಾವಣಗೆರೆ ಜಿಲ್ಲೆಯಲ್ಲಿ ಒಟ್ಟು 4,20,977 ಪಡಿತರ ಕುಟುಂಬಗಳ ಪೈಕಿ 3,74,581 ಯಜಮಾನಿಯರು ಗೃಹಲಕ್ಷ್ಮಿ ಯೋಜನೆಗೆ ನೋಂದಾಯಿಸಿಕೊಂಡಿದ್ದರು. ಆದರೆ ಇಲಾಖೆಯು ಗ್ರಾಮ ಮಟ್ಟದ ಅಂಗನವಾಡಿ ಕಾರ್ಯಕರ್ತೆಯರ ನೆರವು ಪಡೆದು ಪ್ರತಿ ಹಳ್ಳಿಯ ಜನನ ಮರಣಗಳ ಪೋರ್ಟಲ್ ಮೂಲಕ ತೀವ್ರ ತಪಾಸಣೆ ನಡೆಸಿದಾಗ ಜಿಲ್ಲೆಯೊಂದರಲ್ಲೇ 305 ಮೃತ ಫಲಾನುಭವಿಗಳು ಪತ್ತೆಯಾಗಿದ್ದಾರೆ. ಈ ಮಹಿಳೆಯರು ಮರಣ ಹೊಂದಿದ್ದರೂ ಅವರ ಬ್ಯಾಂಕ್ ಖಾತೆಗಳಿಗೆ ನಿರಂತರವಾಗಿ ಹಣ ಜಮೆಯಾಗುತ್ತಿತ್ತು. ಇಲಾಖೆಯು ತಕ್ಷಣವೇ ಕಾರ್ಯಪ್ರವೃತ್ತರಾಗಿ ಬ್ಯಾಂಕ್ ಅಧಿಕಾರಿಗಳು ಮತ್ತು ರಾಜ್ಯ ಮಟ್ಟದ ಬ್ಯಾಂಕರ್ಗಳ ಸಮಿತಿ SLBC ಜೊತೆ ಸಮನ್ವಯ ಸಾಧಿಸಿ ಮೃತರ ಹೆಸರನ್ನು ಪಟ್ಟಿಯಿಂದ ತೆಗೆದುಹಾಕಿದೆ. ಅಷ್ಟೇ ಅಲ್ಲದೆ ಅವರ ಮರಣಾನಂತರ ಬ್ಯಾಂಕ್ ಖಾತೆಗೆ ವರ್ಗಾವಣೆಯಾಗಿದ್ದ ಬರೋಬ್ಬರಿ 35.70 ಲಕ್ಷ ರೂಪಾಯಿ ಹಣವನ್ನು ಮರಳಿ ಸರ್ಕಾರದ ಖಜಾನೆಗೆ ಜಮೆ ಮಾಡಿಸುವಲ್ಲಿ ದಾವಣಗೆರೆ ಜಿಲ್ಲೆ ಇಡೀ ರಾಜ್ಯಕ್ಕೆ ಮೊದಲ ಮಾದರಿಯಾಗಿ ನಿಂತಿದೆ. ಇದೀಗ ಇದೇ ಮಾದರಿಯನ್ನು ಇಡೀ ಕರ್ನಾಟಕದಾದ್ಯಂತ ವಿಸ್ತರಿಸಲು ಸರ್ಕಾರ ಆದೇಶಿಸಿದೆ. ಸರ್ಕಾರದಿಂದ ಅಧಿಕೃತ ಸುತ್ತೋಲೆ ಬರುವವರೆಗೂ ಸಾರ್ವಜನಿಕರು ಬಯೋಮೆಟ್ರಿಕ್ ವಿಚಾರವಾಗಿ ಆತಂಕಪಡುವ ಅಗತ್ಯವಿಲ್ಲ ಎಂಬುದು ಇದರಿಂದ ಸ್ಪಷ್ಟವಾಗಿದೆ. ಇನ್ನೊಂದೆಡೆ ಹಾಸನ ಜಿಲ್ಲೆಯಲ್ಲೂ ಗೃಹಲಕ್ಷ್ಮಿ ಫಲಾನುಭವಿಗಳ ಸಂಖ್ಯೆಯಲ್ಲಿ ಭಾರೀ ಇಳಿಕೆ ಕಂಡುಬಂದಿದೆ. ಜಿಲ್ಲೆಯ ಒಟ್ಟು 4,42,029 ಫಲಾನುಭವಿಗಳ ಪೈಕಿ ನಾನಾ ತಾಂತ್ರಿಕ ಕಾರಣಗಳು ಹಾಗೂ ನಿಯಮ ಉಲ್ಲಂಘನೆಯ ಹಿನ್ನೆಲೆಯಲ್ಲಿ 6,698 ಮಹಿಳೆಯರನ್ನು ಯೋಜನೆಯಿಂದ ಹೊರಗಿಡಲಾಗಿದೆ. ನಿಮ್ಮ ಖಾತೆಗೆ ಹಣ ಬರುವುದು ನಿಲ್ಲಲು 3 ಮುಖ್ಯ ಕಾರಣಗಳು. ಸರ್ಕಾರದ ಇತ್ತೀಚಿನ ಪರಿಶೀಲನೆಯ ಪ್ರಕಾರ ಮಹಿಳೆಯರ ಮಾಸಿಕ 2,000 ರೂಪಾಯಿ ಖಾತೆಗೆ ಜಮೆಯಾಗದಿರಲು ಈ 3 ಅಂಶಗಳು ನೇರ ಕಾರಣವಾಗಿವೆ. 1. ಆದಾಯ ತೆರಿಗೆ ಮತ್ತು GST ಪಾವತಿ. ಕುಟುಂಬದ ಯಜಮಾನಿ ಅಥವಾ ಆಕೆಯ ಪತಿ ಆದಾಯ ತೆರಿಗೆ ಪಾವತಿದಾರರಾಗಿದ್ದರೆ ಅಥವಾ GST ನೋಂದಣಿ ಹೊಂದಿದ್ದರೆ ಅಂತಹವರನ್ನು ಸ್ವಯಂಚಾಲಿತವಾಗಿ ಅನರ್ಹರ ಪಟ್ಟಿಗೆ ಸೇರಿಸಲಾಗುತ್ತಿದೆ. 2. ಆಧಾರ್ ಸೀಡಿಂಗ್ ಸಮಸ್ಯೆ. ಬ್ಯಾಂಕ್ ಖಾತೆಗೆ ಆಧಾರ್ ಕಾರ್ಡ್ ಸರಿಯಾಗಿ ಲಿಂಕ್ ಆಗದೇ ಇರುವುದು ಮತ್ತು ಬ್ಯಾಂಕ್ ಮತ್ತು ರೇಷನ್ ಕಾರ್ಡ್ನಲ್ಲಿರುವ ಹೆಸರು ಮ್ಯಾಚ್ ಆಗದೇ ಇರುವುದು. 3. ಫಲಾನುಭವಿಯ ಮರಣ. ನೋಂದಾಯಿತ ಮಹಿಳೆ ಮೃತಪಟ್ಟಿದ್ದರೆ ತಕ್ಷಣವೇ ಆ ಖಾತೆಯನ್ನು ಲಾಕ್ ಮಾಡಿ ಉಳಿಕೆ ಹಣವನ್ನು ಬ್ಯಾಂಕ್ ಮೂಲಕ ಸರ್ಕಾರಕ್ಕೆ ವಾಪಸ್ ಕಳುಹಿಸಲಾಗುತ್ತಿದೆ. ನಿಮ್ಮ ಖಾತೆಗೆ ಹಣ ಬರುವುದು ನಿಲ್ಲಲು 3 ಮುಖ್ಯ ಕಾರಣಗಳು. ಸರ್ಕಾರದ ಇತ್ತೀಚಿನ ಪರಿಶೀಲನೆಯ ಪ್ರಕಾರ ಮಹಿಳೆಯರ ಮಾಸಿಕ 2,000 ರೂಪಾಯಿ ಖಾತೆಗೆ ಜಮೆಯಾಗದಿರಲು ಈ 3 ಅಂಶಗಳು ನೇರ ಕಾರಣವಾಗಿವೆ. 1. ಆದಾಯ ತೆರಿಗೆ ಮತ್ತು GST ಪಾವತಿ. ಕುಟುಂಬದ ಯಜಮಾನಿ ಅಥವಾ ಆಕೆಯ ಪತಿ ಆದಾಯ ತೆರಿಗೆ ಪಾವತಿದಾರರಾಗಿದ್ದರೆ ಅಥವಾ GST ನೋಂದಣಿ ಹೊಂದಿದ್ದರೆ ಅಂತಹವರನ್ನು ಸ್ವಯಂಚಾಲಿತವಾಗಿ ಅನರ್ಹರ ಪಟ್ಟಿಗೆ ಸೇರಿಸಲಾಗುತ್ತಿದೆ. 2. ಆಧಾರ್ ಸೀಡಿಂಗ್ ಸಮಸ್ಯೆ. ಬ್ಯಾಂಕ್ ಖಾತೆಗೆ ಆಧಾರ್ ಕಾರ್ಡ್ ಸರಿಯಾಗಿ ಲಿಂಕ್ ಆಗದೇ ಇರುವುದು ಮತ್ತು ಬ್ಯಾಂಕ್ ಮತ್ತು ರೇಷನ್ ಕಾರ್ಡ್ನಲ್ಲಿರುವ ಹೆಸರು ಮ್ಯಾಚ್ ಆಗದೇ ಇರುವುದು. 3. ಫಲಾನುಭವಿಯ ಮರಣ. ನೋಂದಾಯಿತ ಮಹಿಳೆ ಮೃತಪಟ್ಟಿದ್ದರೆ ತಕ್ಷಣವೇ ಆ ಖಾತೆಯನ್ನು ಲಾಕ್ ಮಾಡಿ ಉಳಿಕೆ ಹಣವನ್ನು ಬ್ಯಾಂಕ್ ಮೂಲಕ ಸರ್ಕಾರಕ್ಕೆ ವಾಪಸ್ ಕಳುಹಿಸಲಾಗುತ್ತಿದೆ. 4. ಈಗಲೇ ಮಾಡಿ ಒನ್ ಟೈಮ್ ಬಯೋಮೆಟ್ರಿಕ್ ನವೀಕರಣ ಕಡ್ಡಾಯ. 5. ಯೋಜನೆಯ ದುರ್ಬಳಕೆಗೆ ಸಂಪೂರ್ಣ ಬ್ರೇಕ್ ಹಾಕಲು ರಾಜ್ಯ ಸರ್ಕಾರವು ಈಗ ಒನ್ ಟೈಮ್ ಬಯೋಮೆಟ್ರಿಕ್ ಮತ್ತು ಮೊಬೈಲ್ ಸಂಖ್ಯೆ ಮರುನೋಂದಣಿ ವ್ಯವಸ್ಥೆಯನ್ನು ಜಾರಿಗೆ ತಂದಿದೆ. 6. ಇದರ ಅನ್ವಯ ರಾಜ್ಯದ ಎಲ್ಲ ಹಾಲಿ ಗೃಹಲಕ್ಷ್ಮಿ ಫಲಾನುಭವಿಗಳು ತಮ್ಮ ಹತ್ತಿರದ ಗ್ರಾಮ 1 ಕರ್ನಾಟಕ 1 ಅಥವಾ ಬೆಂಗಳೂರು 1 ಕೇಂದ್ರಗಳಿಗೆ ಭೇಟಿ ನೀಡಿ ತಮ್ಮ ಹೆಬ್ಬೆರಳಿನ ಗುರುತು ಬಯೋಮೆಟ್ರಿಕ್ ನೀಡಿ ಖಾತೆಯನ್ನು ಕಡ್ಡಾಯವಾಗಿ ನವೀಕರಿಸಿಕೊಳ್ಳಬೇಕಾಗುತ್ತದೆ. ಒಂದು ವೇಳೆ ನೀವು ನಿಗದಿತ ಅವಧಿಯೊಳಗೆ ನಿಮ್ಮ ಖಾತೆಯನ್ನು ಬಯೋಮೆಟ್ರಿಕ್ ಮೂಲಕ ವೆರಿಫೈ ಮಾಡಿಸದಿದ್ದಲ್ಲಿ
ನಿಮ್ಮ ಗೃಹಲಕ್ಷ್ಮಿ ಖಾತೆಯು ಸ್ವಯಂಚಾಲಿತವಾಗಿ ಕಾಯಂ ಆಗಿ ರದ್ದಾಗಲಿದೆ ಎಂದು ಇಲಾಖೆಯ ಅಧಿಕಾರಿಗಳು ಎಚ್ಚರಿಸಿದ್ದಾರೆ.